ನೀಡಲು ತೀರ್ಮಾನಿಸಲಾಯಿತು. ಒಪ್ಪುವ ಜಾಗದಲ್ಲಿ 50 ಯಾರು ಒಪ್ಕೋತಾರೆ ಅವರು ಕೊಡೋದು. ಆಮೇಲೆ ಇದರಲ್ಲಿ ಯಾರ್ಯಾರು ಇದ್ರು ಗೊತ್ತಾ ಕಮಿಟಿನಲ್ಲಿ? ಮೂಡಾರಲ್ಲಿ ರಾಮದಾಸ್ ಯಾವ ಪಾರ್ಟಿಯವರು? ಬಿಜೆಪಿ. ಜಿಟಿ ದೇವೇಗೌಡ ಯಾವ ಪಾರ್ಟಿಯವರು? ಎಂಎಲ್ಎ ಅವರು. ಆಮೇಲೆ ನಾಗೇಂದ್ರ ಯಾವ ಪಾರ್ಟಿಯವರು? ಬಿಜೆಪಿಯವರು. ಎ ರಾಮದಾಸ್ ಬಿಜೆಪಿಯವರು. ನಿರ್ಣಯ: ವಿಸ್ತೃತ ಚರ್ಚೆ ನಡೆದು ಇನ್ನು ಮುಂದೆ ಪ್ರಾಧಿಕಾರ ಭೂ ಸ್ವಾಧೀನಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿರುವ ಒಟ್ಟು ವಿಸ್ತೀರ್ಣದ 50% ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಬಹುದೆಂದು ಮತ್ತು 50-50 ಅನುಪಾತದಲ್ಲಿ ಭೂ ಪರಿಹಾರ ಪಡೆಯಲು ಇಚ್ಛಿಸದ ಪ್ರಕರಣಗಳನ್ನು ಮುಂದೂಡುವುದು ಸೂಕ್ತವೆಂದು ಬಹುಮತದಿಂದ ನಿರ್ಣಯಿಸಲಾಯಿತು. ಅವರೇ ಮಾಡಿರೋದು. ಆಮೇಲೆ ಈ ನಿರ್ಣಯದ ಪ್ರಕಾರ 909 ನಿವೇಶನಗಳು ಹಂಚಿಕೆಯಾಗಿರುತ್ತವೆ. 50-50 ನಲ್ಲಿ 909 ನಿವೇಶನಗಳು ಹಂಚಿಕೆಯಾಗಿರುತ್ತವೆ. ಆಮೇಲೆ ಪ್ರೋತ್ಸಾಹ ನಿವೇಶನಗಳಲ್ಲಿ 310 ನಿವೇಶನಗಳು ಹಂಚಲಾಗುತ್ತದೆ. ಬದಲಿ ನಿವೇಶನ ರೂಪದಲ್ಲಿ 109 ನಿವೇಶನಗಳನ್ನು ಹಂಚಲಾಗಿರುತ್ತದೆ. ಒಟ್ಟು 1328 ನಿವೇಶನಗಳನ್ನು ಪ್ರಾಧಿಕಾರ ದಿನಾಂಕ 20/11/2020 ಸಭೆಯ ನಿರ್ಣಯದ ಹಂಚಲಾಗಿರುತ್ತದೆ. ಒಂದು ಅಕ್ವಿಷನ್ ಮಾಡಿಕೊಂಡು ಆ ಜಮೀನಿಗೆ 50-50 ಕೊಡೋದು, ಒಂದು ಬದಲಿ ಇದು ಕೊಡೋದು, ಅಥವಾ ನಿವೇಶನಗಳಿಗೆ ಬದಲಿ ನಿವೇಶನ ಕೊಡೋದು, 50-50 ಕೊಡೋದು. ಅಕ್ವೈರ್ ಮಾಡ್ಕೊಳ್ಳದೆ ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರಲ್ಲ ಅವ್ರಿಗೂ 50-50 ಕೊಡೋದು ಅಂತ ತೀರ್ಮಾನ. ನಮಗೆ ನಾವು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಇಲ್ಲಿಗಲಿಟಿ ಇದೆ, ಎಲ್ಲಿದೆ? ಎಲ್ಲ ಎ ರಾಮದಾಸ್, ಜಿಟಿ ದೇವೇಗೌಡ, ಭರ್ತಿ ಬೇಗೌಡ, ನಾಗೇಂದ್ರ ಇವರೆಲ್ಲ ಇದ್ದಂತ ಸಭೆ. ಎಲ್ಲ ಪಾರ್ಟಿಯವರು ಇದ್ದಾರೆ ಅಫ್ಕೋರ್ಸ್. ಆಯ್ತಲ್ಲ, ಇದು ಹೇಳಿದ್ನಲ್ಲ. ಆಮೇಲೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ನಂಬರ್ 460ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಸರ್ಕಾರ ಭೂ ಸ್ವಾಧೀನದಿಂದ ಕೈಬಿಟ್ಟಿದ್ದರೂ ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬತು ಬದಲಿ ಜಾಗವನ್ನು ನೀಡುವ ಬಗ್ಗೆ ಅಂತ ಆಗಿದೆ. ಆಮೇಲೆ ಇದನ್ನ ಓದಕ್ಕೆ ಹೋದ್ರೆ ಜಾಸ್ತಿ ಆಗ್ಬೋದು ಟೈಮ್. ಆಮೇಲೆ ಜುಡಿಷಿಯಲ್ ಎಂಕ್ವೈರಿ 14ನೇ ತಾರೀಕಿಗೆ ಮಾಡಿದೀವಿ. ತಾಳಪ್ಪ, ತಾಳ್ರಿ ಸ್ವಲ್ಪ, ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ಕೇಳಪ್ಪ ತಮ್ಮ. ದೇವರೂರು ಬಡಾವಣೆ ನಿರ್ಮಿಸಲು ಭೂ ಸ್ವಾಧೀನ ಪಡೆದ ಜಮೀನುಗಳಿಗೆ ಪರಿಹಾರವಾಗಿ ಪ್ರೋತ್ಸಾಹದಾಯಕ ಪರಿಹಾರಾತ್ಮಕವಾಗಿ 50-50 ನಿವೇಶನಗಳು ಹಂಚಿಕೆ ಮಾಡಿರುವ ವಿವರಗಳು ಮೈಸೂರು ದೇವನೂರು ಗ್ರಾಮ 81/2 ಸರ್ವೆ ನಂಬರು, ವಿಸ್ತೀರ್ಣ 2 ಎಕರೆ 25 ಗುಂಟೆ, ಮಹೇಂದ್ರ ಬಿನ್ ಚೆನ್ನೇಗೌಡ, ವಿಜಯನಗರ 3ನೇ ಹಂತ, C&B ಬ್ಲಾಕ್, ಅಳತೆ 19 ಒಟ್ಟು ಸೈಟ್ಗಳು 19.